ಸಂಘರ್ಷ ಹಿನ್ನೆಲೆ ರಾಜಧಾನಿ ಬೆಂಗಳೂರಿಗೆ ತಟ್ಟಿದೆ ಯುದ್ಧದ ಎಫೆಕ್ಟ್. ಹೋಟೆಲ್ ಉದ್ಯಮಕ್ಕೆ ತಟ್ಟಿದೆ. ಈಗ ನೋಡಿ, ಅಲ್ಲಿ ಯುದ್ಧ ಆಗ್ತಿದೆ, ಆದರೆ ಅದು ಇಲ್ಲಿನ ಹೋಟೆಲ್ ಉದ್ಯಮದ ಮೇಲೂ ಕೂಡ ಎಫೆಕ್ಟ್ ಆಗ್ತಿದೆ ಖಂಡಿತವಾಗ್ಲೂ. ಯಾಕೆಂದ್ರೆ ನೋಡ್ತಾನೆ ಇದ್ದೀವಿ, ಬೆಲೆ ಏರಿಕೆಗಳಾಗ್ತಾ ಇದೆ. ತೈಲ ದರ ಆಯಿತು, ಜೊತೆಗೆ ಗ್ಯಾಸ್ ದರ ಕೂಡ ಹೆಚ್ಚಳ ಆಗಿದೆ. ರಾಜಧಾನಿ ಬೆಂಗಳೂರಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತಾ ಇದೆ? ಹಾಗಾದ್ರೆ ಈ ಒಂದು ವಾರ ನಾಳೆ ಹೋಟೆಲ್ ಬಂದ್ ಮಾಡಲಿಕ್ಕೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಯುದ್ಧದ ಪರಿಣಾಮದಿಂದಾಗಿ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ ಅಲ್ವಾ, ಹಾಗಾಗಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಏಕಾಏಕಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ಈಗ 110 ರೂಪಾಯಿ ಆಗಿರುವುದು. ಈಗ ಮನೆಯಲ್ಲಿ ಬಳಕೆ ಮಾಡುವಂತಹ ಸಿಲಿಂಡ್ರು 60 ರೂಪಾಯಿ ಜಾಸ್ತಿ ಆಗಿದೆ. ಕಮರ್ಷಿಯಲ್ಲು 110, 115 ರೂಪಾಯಿ ಆಗಿದೆ. ಅವ್ರಿಗೂ ಕೂಡ ಹೊರೆ ಆಗ್ತಾ ಇದೆ. ಈಗ ಸಹಜವಾಗಿ ಕಾಫಿ ಟೀ ಬೆಲೆ ಮತ್ತೆ ಅವರ ಉಪಹಾರ ಬೆಲೆಗಳು ಅವರ ಇದ್ರಲ್ಲಿ ನಾವಿದ್ದೀವಿ. ಕೇಂದ್ರ ಸರ್ಕಾರ ಆ ಸರ್ಕಾರ ಅದರಲ್ಲೂ ನಾವಿದ್ದೀವಿ ಆಯ್ತಾ. ಇವರ ಒಂದು ಇದ್ರಲ್ಲಿ ನಾವು ಈ ಸರ್ಕಾರ ಈ ದೇಶ ನಡೀತಾ ಇದೆ. ಇದು ಅವರ ಜವಾಬ್ದಾರಿ, ಅವ್ರಿಗೆ ಗೊತ್ತಿದೆ. ಸರ್, ಮುಖ್ಯವಾಗಿ ಈಗ ಒಂದು ದಿನ ಅಥವಾ 2 ದಿನ ಹಿಂಗೆ ಸ್ಟಾಪ್ ಆದರೆ ಈ ಉದ್ಯಮಕ್ಕೆ ಎಷ್ಟು ಆರ್ಥಿಕ ಹೊಡೆತ ಬೀಳುತ್ತೆ? ಕಾರ್ಮಿಕ ವಲಯದಲ್ಲಾಗಲಿ ಅಥವಾ ನಿಮ್ಮ ಬಿಸ್ನೆಸ್ ಎಷ್ಟು ಡೌನ್ ಆಗ್ಬೋದು? ಒಂದು ದಿನ ಅಥವಾ 2 ದಿನ ಬಂದಾದರೆ ನಮಗೆ ಆ ಒಂದು ತಿಂಗಳ ಬಾಡಿಗೆ ಇರ್ಬೋದು, ಸಂಬಳ ಇರ್ಬೋದು, ನಮ್ಮ ಎಫೆಕ್ಟು ಒಂದು 20 to 30% ಅಂದರೆ ಟೋಟಲ್ ಲಾಸ್ ಆಗುತ್ತೆ ನಮಗೆ. ಮಾಲೀಕರಿಗೆ ಲಾಭ ಅಂತೂ ಬರೋದಿಲ್ಲ. 2 ದಿನಕ್ಕೆ ಪರವಾಗಿಲ್ಲ, ಅಥವಾ ಮುಂದೆ ಹೋದರೆ 2 ದಿನ ಅಂತಿದ್ರೆ ಯಾಕೋ ಈ ತಿಂಗಳು ನಮಗೇನು ಲಾಭ ಇಲ್ಲ, ಅಲ್ಲಿಂದಲ್ಲಿಗೆ ಆಯಿತು ಅಂತ ಮಾಡ್ಕೊಂಡು ಹೋಗ್ಬೋದು. ಆದರೆ ಸಮಸ್ಯೆ ಏನು ಕೇಳಿದ್ರೆ, ನಮಗೆ ಇನ್ನೂ ಒಂದು ಕ್ಷಣ ಯೋಚನೆ ಮಾಡಿ ಕಾರ್ಮಿಕರೆಲ್ಲ ಹೋಗಬೇಕು, ಸಾರ್ವಜನಿಕರೆಲ್ಲ ಹೋಗಬೇಕು. ಒಟ್ಟಾರೆ ಅಂತಂದರೆ ಇದು ಹೋಟೆಲ್ ಮಾಲೀಕರ ಸಂಘದ ಒಂದು ಮಾಹಿತಿಗಳಿರುವಂಥದ್ದು. ಮುಖ್ಯವಾಗಿ ನಮಗೆ ಕಮರ್ಷಿಯಲ್ ಗ್ಯಾಸನ್ನು ಯಾವ ರೀತಿ ಪೂರೈಕೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಉದ್ಯಮ ನಡೀತಾ ಇರುವಂಥದ್ದು. ಹಾಗಾಗಿ ನಾಳೆ ಗ್ಯಾಸ್ ಇರುವಂಥ ಹೋಟೆಲ್ಗಳು ಓಪನ್ ಇರುತ್ತೆ. ಯಾವಾಗ ಗ್ಯಾಸ್ಗಳು ಖಾಲಿ ಆಗಿದೆ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಖಾಲಿ ಆಗಿದೆ ಅದೆಲ್ಲ ಹೋಟೆಲ್ಗಳು ಕೂಡ ನಾಳೆಯಿಂದ ಬಂದ್ ಆಗುತ್ತೆ. ಕೂಡಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಈ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಹೋಟೆಲ್ ಅಸೋಸಿಯೇಷನ್ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಸಿದ್ದು ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು. ನೋಡಿ, ಈಗ ಹೋಟೆಲ್ ಉದ್ಯಮಕ್ಕೆ ಎಫೆಕ್ಟ್ ಆಗ್ತದೆ. ಹೌದು, ಖಂಡಿತವಾಗ್ಲೂ. ಯಾಕೆಂದರೆ ಅವರು ಜಾಸ್ತಿ ಕಮರ್ಷಿಯಲ್ ಗ್ಯಾಸ್ಗಳನ್ನು ಅವಲಂಬನೆ ಮಾಡ್ಕೊಂಡಿದ್ದಾರೆ. ಈಗ ಮನೇಲೇ ಒಂದು ದಿನ ಗ್ಯಾಸ್ ಖಾಲಿ ಆದರೆ ಹೆಂಗೆ ಪರದಾಡ್ತೀವಿ ನಾವು? ಅಂಥದ್ರಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ನಡೆಸುವಂಥವ್ರು ಅವ್ರಿಗೆ ಸಹಜವಾಗಿಯೇ ಅದರ ಬಿಸಿ ತಟ್ಟಿರುತ್ತೆ. ಆಮೇಲೆ 1-2 ಸಿಲಿಂಡರ್ ಇಟ್ಕೊಂಡು ಅಡುಗೆ ಮಾಡೋಕ್ಕಾಗತ್ತಾ? 10ರಿಂದ 15 ಬೇಕೇ ಬೇಕು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸ್ಟಾಕ್ ಇರಲೇಬೇಕು ಅವ್ರಿಗೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು ಅನ್ನುವಂಥ